ನಮಸ್ಕಾರ ಕರ್ನಾಟಕ ಜನತೆಗೆ. ಈಗ ನಾನು ಚಿತ್ತಾಪುರದಲ್ಲಿರುವ ನಾಗಾವಿ ಎಂಬ ಊರಿಗೆ ಹೋಗ್ತಾ ಇರೋದು. ಅದೆಲ್ಲದಂದರೆ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ನಾಗಾವಿ ಓಲ್ಡ್ ಸಿಟಿ. ಚಿತ್ತಾಪುರ ಹೆಸರು ಬರೋಕ್ಕಿಂತ ಮುಂಚೆ ನಾಗಾವಿ ಎಂಬ ಊರಿತ್ತಿದ್ದು. ಇಲ್ಲಿ ಹೋಗ್ತಾ ಇರೋದು ನಾನು. ಇದು 60 ಕಂಬದ ಗುಡಿ. ಎಲ್ಲರಿಗೂ ಗೊತ್ತಿದೆ ಚಿತ್ತಾಪುರದಲ್ಲಿರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನವಿದು. ಹಾಗೆ 60 ಕಂಬದ ಗುಡಿ ಅಂತ ಹೆಸರು ಫೇಮಸ್ ಇದು. ಅದರ ತಕ್ಕಂತೆ ಮತ್ತೊಂದು ದೇವಸ್ಥಾನವಿದೆ 65 ಕಂಬದ ಗುಡಿ. ಇದು ಯಾರಿಗೂ ಗೊತ್ತಿಲ್ಲ, ಚಿತ್ತಾಪುರದಲ್ಲಿರಿಗೂ ಗೊತ್ತಿಲ್ಲ ಇವ್ರಿಗೆ ಈ ದೇವಸ್ಥಾನದ ಬಗ್ಗೆ. ಇದು ಯಾರೂ ನೋಡೇ ಇಲ್ಲ ಇಲ್ಲಿವರೆಗೂ. ಸುಮಾರು 1200 ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನವಿದು 65 ಕಂಬದ ಗುಡಿ. ಇದರ ಒಳಗೆ ಶಿವ ಮತ್ತು ಪಾರ್ವತಿ ದೇವಸ್ಥಾನವಿತ್ತಿದ್ದು. ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ, ನೋಡೇ ಇಲ್ಲ ಇಲ್ಲಿವರೆಗೂ. ಅದರ ಪಕ್ಕದಲ್ಲೇ ಒಂದು ಕಲ್ಯಾಣಿ ಬಾವಿ. ಇದು ಇಲ್ಲಿವರೆಗೂ ಬತ್ತೇ ಇಲ್ಲ. 1200 ವರ್ಷಗಳ ಹಿಂದೆ ನೀರು ಎಷ್ಟಿತ್ತು ಅಷ್ಟೇ ಇದೆ, ಹೆಚ್ಚಿಗೂ ಆಗ್ತಿಲ್ಲ, ಕಡಿಮೆನೂ ಆಗ್ತಿಲ್ಲ. ಇದು ನೀರು ಎಷ್ಟಿತ್ತು. ಇದು ಪಕ್ಕದಲ್ಲೇ ವೀರಭದ್ರೇಶ್ವರ ದೇವಸ್ಥಾನವಿದು. ವೀರಪ್ಪಯ್ಯ ಅಂತ ಹೆಸರು ದೇವಸ್ಥಾನ. 1300 ವರ್ಷಗಳ ಇತಿಹಾಸ ದೇವಸ್ಥಾನವಿದು. ರಾಷ್ಟ್ರಕೂಟರ ಕಾಲದ ದೇವಸ್ಥಾನ. ಇದೇ ನೋಡಿ, ನಾಗಾವಿ ಎಂಬ ಊರಿಗೆ ಹೋಗುವ ಹೆಬ್ಬಾಗಿಲು, ದ್ವಾರ ಬಾಗಿಲು. ನೋಡಿ, ನಾಗಾವಿ ಎಂಬ ಊರಿಗೆ ಒಳಗಡೆ ಬಂದೆ. ಇದು ಸುಮಾರು 1700 ವರ್ಷಗಳ ಹಿಂದೆ ಕಟ್ಟಿದ ದೇವಸ್ಥಾನವಿದು. ಇಂಥದ್ದು ಹೇಗಾಗಿದೆ ನೋಡಿ. ಈಗ ನಾನು ನಾಗಾವಿ ಎಂಬ ಊರಿಗೆ ಬಂದಿದ್ದೇನೆ ಒಳಗಡೆ. ಇದೇ ನೋಡಿ, ನಾಗದೇವತೆಯ ದೇವಸ್ಥಾನ. ನೋಡಿ, ನಾಗದೇವತೆ. ಸುರಂಗ ಮಾರ್ಗವಿದು. ಮೈಸೂರದಲ್ಲಿ ಸುರಂಗ ಮಾರ್ಗ ಹೇಗೋ ಇದೂ ಹಾಗೆ. ಇದು ಸುರಂಗ ಮಾರ್ಗ. ಇಲ್ಲಿರೋ ಬಂಗಾರ, ವಜ್ರ, ವೈಡೂರ್ಯ ಭಾಳಷ್ಟು ಸಿಗ್ತಾ ಇದ್ದವು. ಎಲ್ಲ ಸುರಂಗ ಮಾರ್ಗ ಮುಚ್ಚೋಗಿದೆ. ಇದು ನೋಡಿ, ನಂದಿ ಬಸವಣ್ಣ ದೇವಸ್ಥಾನ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಹಾಕ್ತಿದ್ದೀನಿ, ನೋಡ್ತಾ ಇರಿ.